CMC ಚುನಾವಣೆ ಸಂಬಂಧ ಸಾಕಷ್ಟು ಜನ ನಮ್ಮ ಜನತಾದಳ ಆಫೀಸ್ಗೆ ನಮ್ಮ ಮನೆಗೆ ಬಂದು ನಮಗೆ ಟಿಕೆಟ್ ಕೊಡ್ಬೇಕು ಮುಂದಂತ ಏನು ಕೇಳ್ತಾ ಇದ್ದಾಗ ಯಾಕೆ ಕಾರ್ಪೊರೇಟಾಗ ಇದ್ದೋಗೂ ಕೇಳ್ತಾ ಇದ್ದಾಗ ಯಾಕೆ ಕಾರ್ಪೊರೇಟಾಗ ಎಲೆಕ್ಷನ್ ನಿಂದಿರ್ಬೇಕಂತ ವಿಚಾರ ಇಕ್ಕಿದಾಗ ಅವಾಗೂ ನಮಗೆ ಫೋನ್ ಮಾಡಿ ನಮ್ಮ ಮನೆಗೆ ಭೇಟಿ ಮಾಡಿ ಕೇಳ್ತಾ ಇದ್ದಾಗ ನಮ್ಮ ಜನತಾದಳ ಏನು ಕಮಿಟಿ ಇದೆ, ನಮ್ಮ ಅಧ್ಯಕ್ಷರು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್, ನಮ್ಮ ಸಿಟಿ ಅಧ್ಯಕ್ಷರು, ನಾವೆಲ್ಲ ಜನತಾದಳ ಪರಿವಾರದವ್ರು. ನಮ್ದು ಒಂದೇ ವಿಷನ್ ಇದೆ. ಮೊದಲು ಕೂಡ ಜನತಾದಳ ಬಸವ ಕಲ್ಯಾಣದಲ್ಲಿ CMC ನಮ್ದು ಜಾಸ್ತಿ ಕ್ಯಾಂಡಿಡೇಟ್ ಇದ್ದು ಕೂಡ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ ನಮ್ಮ ಅಧ್ಯಕ್ಷರಾಗಿದ್ದಂಥ ಅಂದಿನ ಕಾಲದ್ದು ನವಗಂಗೋಗಿಗ ನಾವೆಲ್ಲ ಸಪೋರ್ಟ್ ಮಾಡಿದಿತ್ತು. ಇಲ್ಲಿನ MLA ಅವರು ಯಾವುದೇ ಒಂದು ವಾರ್ಡ್ದಾಗ ಒಂದು ಕೌನ್ಸಿಲರ್ಗಳಿಗೆ ತಗೊಂಡು, ಅದು BJP ಕೌನ್ಸಿಲರ್ ಆಗಲಿ ಕಾಂಗ್ರೆಸ್ ಕೌನ್ಸಿಲರ್ ಆಗಲಿ, ಅವ್ರು ಇನ್ನಾತನ ಎಲ್ಲ ಅಧಿಕಾರಿಗಳಿಗೆ ತಗೊಂಡು ಒಟ್ಟೆ ಸಭಾ ಮಾಡಿಲ್ಲ. ಅವ್ರು ವಿಫಲ ಆಗ್ಯಾರ. ಅವ್ರು ಡೆವಲಪ್ಮೆಂಟ್ ಭಾಗದಾಗ ಮಾತಾಡಲ್ಲ. ಓನ್ಲಿ ನಾ ಧೂಳು ಮುಕ್ತ ಬಸವ ಕಲ್ಯಾಣ ಮಾಡ್ತೀನಿ, ನಾ ಬಸವ ಕಲ್ಯಾಣದಾಗ ಕರಪ್ಷನ್ ಮುಕ್ತ ಮಾಡ್ತೀನಿ, ನಾ ಮಟ್ಕಾ ಬಂದ್ ಮಾಡ್ತೀನಿ, ನಾ ಗುಟ್ಕಾ ಬಂದ್ ಮಾಡ್ತೀನಿ, ಇಂಥವ್ ಮಾತು ಬಿಟ್ಟು ಯಾವುದೇ ಒಂದು ವಾರ್ಡ್ದಾಗ ಹೋಗಿ ಆ ವಾರ್ಡಿಂದು ಪ್ರತ್ಯೇಕ ಸಮಸ್ಯೆ ತಿಳ್ಕೊಂಡು ಅದಕ್ಕೆ ಯಾವುದೂ ಸ್ಪಂದನೆ ಮಾಡಿಲ್ಲ. ಒಂದು ಪ್ರೊಸೀಡಿಂಗ್ ಇಲ್ಲ ಹೋಗ್ಬಲ್ಲಿ. ಒಂದು ಸಿಂಗಲ್ ಬಸವ ಕಲ್ಯಾಣದಾಗ ಯಾವ ರೀತಿ ನೀರು ಕುಡಿತಾಗ ಫಿಲ್ಟರ್ ನೀರು, ಕ್ಲೀನ್ ವಾಟರ್, ಎಲ್ಲಿ ಕ್ಲೀನ್ ವಾಟರ್ದು ಬಗ್ಗೆ ಮಾತಾಡಲ್ಲ. ಎಲ್ಲ ಕಡೆಯಿಂದ ಮಳಿ ಬಂದಾಗ ಏನ್ ನೀರುಗಳು ಹಾಕೊಂಡು ಹೋಗ್ತದ, ನೀರು ಮನಿಗಳದಾಗ ಹೋಗಿ ನೀರು ನಿಲ್ತದ, ಅಂತ ನೀರಿಗೂ ಕೂಡ ಅಂಡರ್ಗ್ರೌಂಡ್ ವಾಟರ್ ಡ್ರೈನೇಜ್ ಪ್ರಪೋಸಲ್ ನಾನ್ ಕೊಟ್ಟಿದ್ದೀನಿ 120 ಕೋಟಿ ರೂಪಾಯಿ. ಇದ್ರ ಬಗ್ಗೆ ವಿಜಯ್ ಸಿಂಗ್ ಅವರಿಗೂ ಕಳಕಳಿ ಇಲ್ಲ, ಶರಣು ಅವರಿಗೂ ಕಳಕಳಿ ಇಲ್ಲ, ಇಲ್ಲಿನ CMC ಅಧ್ಯಕ್ಷರು. ತಾವೆಲ್ಲ ನೋಡ್ತಾ ಇದ್ದೀರಿ, ಯಾವುದೇ ಒಂದು ಸ್ಕೀಮ್ ಬಗ್ಗೆ ಈ ಜಿಲ್ಲಾದಾಗೆ CMC ಸಂಬಂಧಪಟ್ಟಿದಂತ ಮಿನಿಸ್ಟರ್ ಆಗಿದಂತ ರಹೀಂ ಖಾನ್ ಅವರು ಅವಗೂ ವಿಫಲ ಆಗಿದ್ದಾರೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸಾಹೇಬ್ ಹೋದ್ಸಲ ಬಸವ ಕಲ್ಯಾಣಿ CMC ಸುಮಾರು 100 ಕೋಟಿ ರೂಪಾಯಿ ಪ್ಯಾಕೇಜ್ ತನ್ನ ಡೆವಲಪ್ಮೆಂಟ್ ದುಡ್ಡು ಕೊಟ್ಟು, ಈಗ ಯಾಕೆ ಕೊಡ್ತಾ ಇಲ್ಲ? ಈಗ ಯಾಕೆ ಮಲ್ತಾ ಧೋರಣೆ ಮಾಡ್ತಾ ಇದ್ದಾಗ CMC ಕ್ಯಾಂಡಿಡೇಟ್ಗಳು ನಮಗೆಲ್ಲ ಬರ್ತಕ್ಕಂಥದಿಂದ ಜನತಾದಲ್ಲಿ ನಮಗ್ ಟಿಕೆಟ್ ಕೊಡ್ರಿ ಅಂತ ಏನ್ ಫೋನ್ ಮಾಡಿ ಕೇಳ್ತಾ ಇದ್ದಾಗ, ಮನೆಗೆ ಬಂದು ಭೇಟಿ ಆಡ್ತಾ ಇದ್ದಾಗ ನಾವು ಓನ್ಲಿ ಎಲ್ಲಾಗ ಮನೆ ಹಾಕೊಂಡು ಟಿಕೆಟ್ ಕೊಡೋಗಲ್ಲ. ನಾವು ನಿಮ್ಮ ವಾರ್ಡಿಗೆ ಬಂದು ನಿಮ್ ಕೆಪಾಸಿಟಿ ಏನು, ನೀವು ಜನರದಾಗ ಏನು ಒಳ್ಳೆ ಕೆಲಸ ಮಾಡಿರೇ ಇಲ್ಲ, ಏನು ಓನ್ಲಿ ಅಲ್ಲಿ ಒಂದು ಹೇಳೋದೊಂದು ಇಲ್ಲಿ ನಡೆದೊಂದು ಆ ರೀತಿ ಬೇಡ. ಒಳ್ಳೆ ಸೋಷಿಯಲ್ ಸರ್ವಿಸ್, ಜನ ಹಿತದೃಷ್ಟಿ ಇಟ್ಕೊಂಡು CMC ಕೆಲಸ ಆಗಲಿ, ತಹಸೀಲ್ ಆಫೀಸ್ ಕೆಲಸ ಆಗಲಿ, ಯಾವುದೇ ಇಲಾಖೆ ಕೆಲಸ ಇದ್ರೂ ಕೂಡ ಅವರು ಬರ್ತಕ್ಕಂಥದಿಂದ ಗೆದ್ದ ಮ್ಯಾಗ ಕೆಲಸ ಮಾಡಂತ ಮನೋಭಾವ, ಆ ಕ್ವಾಲಿಟಿ ಯಾರು ಉಳ್ಳೋಗಿರ್ತಾಗ ಅಂಥವ್ರಿಗೆ ಟಿಕೆಟ್ ಕೊಡುವಂತ ಜನತಾದಲ್ಲಿ ಕೆಲಸ ಮಾಡ್ತದ. ಬಸವ ಕಲ್ಯಾಣದಾಗ ಇವಾಗ ಬಹಳ ಸ್ಪೀಚ್ ಮಾಡಿದಾಗ, ಒಂದೊಂದು ವಾರ್ಡ್ ವೈಸ್ ಏನ್ ಮೀಟಿಂಗ್ ಮಾಡಿದಾಗ ಅವ್ರ ಬಳಿ ಏನ್ ಪ್ರೊಸೀಡಿಂಗ್ ಇದೆ, ಎಲ್ಲೇ ಬಂದಾಗ ಸೋಷಿಯಲ್ ಮೀಡಿಯಾದಾಗ ಹೇಳೋದು, ಓಡ್ ಹೋಗೋದು. 12th ಸೆಂಚುರಿ 12ನೇ ಶತಮಾನ ಬಸವಣ್ಣಗೂ ಪಗಸ್ ಕಟ್ಟಿಗ ಪೂಗ ಹಾಳು ಮಾಡಿದ್ರು, ಮತ್ತಿಲ್ಲಿ ಬಂದು ಅನುಭವ ಮಂಟಪಿಗೆ ಹಾಳು ಮಾಡಿ ನೀರುಗಳು ತುಂಬಿಸಿಕ್ಕರು, ಆ ಕೆರೆಗೆ ಹಾಳು ಮಾಡಿ ಹಾಳು ಮಾಡಿಕ್ಕು. ಹೀಗೆ ಮಾಡಿ ದಿಶಾ ಬೋಲ್ ಮಾಡಂತ ಕೆಲಸ ಮಾಡ್ತಾ ಇದ್ದಾಗ BJP ಕ್ಯಾಂಡಿಡೇಟ್ಸ್ ಎಷ್ಟು ಮಂದಿ ಗೆದ್ದಾಗ ಕಾರ್ಪೊರೇಟರ್, ಆ ಕಾರ್ಪೊರೇಟರ್ ನೀವು ಚೆಕ್ ಮಾಡಿ ಅವ್ರ ಸೇವಾ ಮಾಡ್ಯಾಗ ಇಲ್ಲ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೇವಾ ಮಾಡ್ಯಾಗ ಇಲ್ಲ, ಯಾವ ರೀತಿ ಅವ್ರ ವಾರ್ಡ್ದಾಗ ಅವ್ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡ್ಯಾಗ ಇಲ್ಲ. ಇದ್ರ ಬಗ್ಗೆ ಜನರಿಗೆ ತಾವು ಕೇಳಿ ಬರ್ತಕ್ಕಂಥದ್ರಿಂದ ಜನತಾದಲ್ಲಿ ಸೆಕ್ಯುಲರ್ ಎಲ್ಲ ಸೀಟ್ ಎಷ್ಟು ಸೀಟ್ ಇದ್ದಾವ ಅಲ್ಲಿ ನಾವು ನಿಲ್ಸಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸುಮಾರು 31 ವಾರ್ಡ್ ಇದ್ದಾವ. ಯಾವ ವಾರ್ಡ್ ಲಿಮಿಟ್ದಾಗ ಇಲ್ಲ ಕಾಲೋನಿಗಳು, ಅವೆಲ್ಲ ಮುಂದ್ ಬರ್ತಕ್ಕಂಥದ್ರಿಂದ ವಾರ್ಡ್ ಲಿಮಿಟ್ ದಾಗ ತೋತೇವು. ಮತ್ತೆ ರಿಂಗ್ ರೋಡ್ದು ಕೂಡ ಪ್ರಪೋಸಲ್ ಕೊಡ್ತೇವು. 300 ಕೋಟಿ ರೂಪಾಯಿ ಡೆವಲಪ್ಮೆಂಟ್ CMC ಲಿಮಿಟ್ದಾಗ ಯಾವ ರೀತಿ ಮಾಡ್ಬೇಕು ಬಸವ ಕಲ್ಯಾಣ್, ಒಂದ್ ಬಸವ ಕಲ್ಯಾಣ್ ಟೌನ್ ಯಾವ ರೀತಿ ಮಾಡೆಲ್ ಇರ್ಬೇಕಂಬುದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಂಥನೆ ಮಾಡ್ತಾ ಇದ್ದೇವೆ. ಕರಪ್ಷನ್ ಬಗ್ಗೆ ನರೇಂದ್ರ ಮೋದಿಜಿ ಅವ್ರದ್ದು ಮಾಡಿದಂತ ವಿಚಾರ, ಅವ್ರು ನಡೆದಂತ ದಾರಿ ಬಿಟ್ಕೊಟ್ಟು ಇಲ್ಲಿ ಲೂಟಿ ಮಾಡತ್ತಿಗೂ ಕೂಡ ಈ MLA ಸುಮ್ ಕೊಡ್ತಾಗಲ್ಲ, ಅವ್ರಿಗೆ ನಾಚಿಕೆ ಬರ್ಬೇಕಂಬ ಮಾತನ್ನು ಹೇಳಿ, ವಿಜಯ್ ಸಿಂಗ್ಗೂ ಕೂಡ ಕಾಂಗ್ರೆಸ್ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾಗ ಬಹಳ ವಿಷನ್ ಅದ, ಆದಾಗ ಮುನ್ಸಿಪಾಲಿಟಿದಾಗ ಒಂದು ಕೆಲಸ ಆಗ್ತಾ ಇಲ್ಲ. ಅವಾಗದೇ MP, ಅವಾಗದೇ ಇನ್ಚಾರ್ಜ್ ಮಿನಿಸ್ಟರ್, ಅವಾಗದೇ ಮುನ್ಸಿಪಾಲಿಟಿ ಮಿನಿಸ್ಟರ್ ದುಡ್ಡು ಕೊಡತನ ಒಂದು ಕೆಲಸ CMC ದಾಗ ಆಗ್ಲಿ, ಒಂದೇ ಡಿಪಾರ್ಟ್ಮೆಂಟ್ ದಾಗ ಆಗ್ಲಿ
ಬಸವ ಕಲ್ಯಾಣ ಬಗ್ಗೆ ಕ್ಲಿಯರ್ ವಿಷನ್ ಇದೆ, ನಾ ಇಷ್ಟು ಕೆಲಸ ಮಾಡ್ತೀನಿ ಅಂತ ಅವಾಗೂ ಹೇಳಕ್ ತಯಾರಿಲ್ಲ. ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಸವ ಕಲ್ಯಾಣದ ನಡೀತಾ ಇದೆ ಎಂಬುದ್ರ ಬಗ್ಗೆ ಸ್ವಲ್ಪ ಏನೋ ಗಮನಕ್ಕೆ ಬರ್ತಾ ಇದೆ. ನಾವು ಜನತಾದಳ ಕಡೆ ಸ್ಪೆಷಲ್ ಆಗಿ ಒಳ್ಳೆ ಅಭ್ಯರ್ಥಿ, ಒಳ್ಳೆ ಕ್ಯಾಂಡಿಡೇಟ್ ಇದ್ದಂತ ಕ್ಯಾಂಡಿಡೇಟ್ಗಳಿಗೆ ನಾವೆಲ್ಲ ಈ ಚುನಾವಣೆದಾಗ ಸ್ಕ್ರೀನಿಂಗ್ ಕಮಿಟಿದಾಗ ನಾವೆಲ್ಲರೂ ಕಲ್ತಿ ಆಕಾಶ್ ಖಂಡಾಳಿ ಹೋಗಿ ಜವಾಬ್ದಾರಿ ಕೊಟ್ಟಿದಾಗ ರಮೇಶ್ ಪಾಟೀಲ್ ಅವರು ಎಲ್ಲ ವಾರ್ಡ್ಗಳಿಗೆ ಭೇಟಿ ಮಾಡಿ ಯಾಗ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾಗ ಹಳೆಯೋಗಿ ನಿಂತೋಗ ಯಾಗಿದ್ದಾಗ ಏನ್ ಬೇಕು ಅಂಬೋದು ನಾವೀಗ ವಿಸಿಟ್ ಮಾಡಂತ ವ್ಯವಸ್ಥೆ ಸ್ಟಾರ್ಟ್ ಮಾಡ್ತಾ ಇದ್ದೆವು. ಯಾರೇ ನೀವು ಆಕಾಂಕ್ಷಿ ಕ್ಯಾಂಡಿಡೇಟ್ ಇದ್ದರೆ ನಿಂಬಲ್ಲ ಕ್ವಾಲಿಟಿ ಇರ್ಬೇಕು. ಸುಮ್ ನಾವು ಜವಾಬ್ದಾರಿ ಒಂದು ಕ್ಯಾಂಡಿಡೇಟ್ ಮಾಡಿ ಯಾವುದೋ ಒಂದು ಲೂಟಿ ಹೊಡೆದಿ ಆ ವಾರ್ಡಿಗೆ ಹೋಗಲ್ದಂತ ವ್ಯವಸ್ಥೆ ಇರಬಾರ್ದು. ಜನ ಸೇವಾ ಮಾಡಂತ ವಿಚಾರ ಇಟ್ಕೊಂಡು ಒಣ ಜನ ಸೇವಕ ಅಂತ ಬೋರ್ಡ್ ಹಚ್ಕೊಂಬೋಗಲ್ಲ, ಪೋಸ್ಟರ್ ಜನ ಸೇವಕ ಅಂತ ಹಚ್ಕೊಂಬೋದಲ್ಲ. ಮನಸ್ಸಲ್ಲಿ ಯಾಕೆ ಸೇವೆ ಮಾಡ್ತಾಗ ಅಂತೋಗಿ ಜನತಾದಲ್ಲಿ ಸೆಕ್ಯುಲರ್ ಬರ್ತಕ್ಕಂಥದ್ರಿಂದ ಎಲ್ಲ ವಾರ್ಡ್ದಾಗ ಟಿಕೆಟ್ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ನಾವು ಇವತ್ತು ಮೀಟಿಂಗ್ ಮುಖಾಂತರ ತಮಗೆ ಸಂದೇಶ ಕೊಡ್ತಾ ಇದ್ದೇವೆ. ಈಗ ನೀವು ಹೇಳಿ.